ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ಕೆಆರ್ ಸರ್ಕಲ್ ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಸಿಗ್ನಲ್ ನಲ್ಲಿ ನಿಂತಿದ್ದ ವಾಯು ವಜ್ರ ಬಸ್ಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಸಿಗ್ನಲ್ ನಲ್ಲಿ ನಿಂತಿದ್ದ ವಾಯು ವಜ್ರ ಬಸ್ಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಇನ್ನು ಭೀಕರ ಅಪಘಾತದಿಂದ ಬಸ್ ಚಾಲಕನ ಸ್ಥಿತಿ ಗಂಭೀರವಾಗಿರುವಂತದ್ದು. ಇನ್ನು ಬಸ್ನೊಳಗೆ ಸಿಲುಕಿಕೊಂಡಿರುವ ಮಹಿಳೆಯ ಕಾಲನ್ನ ಹೊರ ತೆಗೆಯಲು ಹರಸಾಹಸ ಪಟ್ಟಿದ್ದಾರೆ. ಇನ್ನು ಮಹಿಳೆಯ ಕಾಲಿನ ಮೂಳೆ ಮುರಿದಿರುವ ಸಾಧ್ಯತೆ ಇದೆ. ಇನ್ನು ನೋವಿನಿಂದ ಬಾಯಿ ಬಡಿದುಕೊಳ್ಳುತ್ತಾ ಇರುವ ಮಹಿಳೆ ಕಾಲ್ ಕಟ್ಟಾಗೋ ಆತಂಕದಲ್ಲಿ ಆ ಮಹಿಳೆ ಕಿರಿಚಾಡ್ತಾ ಇದ್ದಾರೆ. ಬಸ್ನಲ್ಲಿ ಸಿಲುಕಿದ್ದ ಹಲವರನ್ನ ಸಿಬ್ಬಂದಿಗಳು ಕೂಡ ಹೊರತಕ್ಕಿದ್ದಾರೆ. ಡಿಕ್ಕಿ ರಭಸಕ್ಕೆ ಬಸ್ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇರುವಂತದ್ದು. ಕೆಆರ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವಂತದ್ದು. ಬಸ್ನಲ್ಲಿ ಮಹಿಳೆಯ ಕಾಲು ಸಿಲುಕಿಕೊಂಡು ಪರದಾಟವನ್ನ ಅನುಭವಿಸುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇನ್ನು ಆ ಮಹಿಳೆಯನ್ನ ಕಾಲು ತೆಗೆಯೋದಕ್ಕೆ ಸಿಕ್ಕಾಪಟ್ಟೆ ಹರಸಾಹಸ ಪಡ್ತಾ ಇದ್ದಾರೆ. ಪಾಪ ಆ ಮಹಿಳೆಯ ಕಾಲು ಮೂಳೆ ಮುರಿದಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಭೀಕರ ಅಪಘಾತದಿಂದ ಚಾಲಕನ ಸ್ಥಿತಿ ಕೂಡ ಗಂಭೀರವಾಗಿದೆ. ಬಸ್ನೊಳಗೆ ಮಹಿಳೆಯ ಕಾಲು ಸಿಲುಕಿಕೊಂಡಿರುವಂಥದ್ದು. ಇನ್ನು ಆ ಮಹಿಳೆ ಸಿಲುಕಿಕೊಂಡಿರೋದ್ರಿಂದ ಕಾಲು ಬಾಯಿ ಪಡ್ಕೊಳ್ತಾ ಇದ್ದಾರೆ. ಡಿಕ್ಕಿ ರಭಸಕ್ಕೆ ಬಸ್ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕೆಆರ್ ಸರ್ಕಲ್ ಬಳಿ ಘಟನೆ ನಡೆದಿರುವಂಥದ್ದು. ಸಿಗ್ನಲ್ನಲ್ಲಿ ನಿಂತಿದ್ದ ವಜ್ರವಾಯು ಬಸ್ಗೆ ಗುದ್ದಿದ ಬಸ್. ಬಿಎಂಟಿಸಿ ಬಸ್ನಲ್ಲಿ ಸಿಲುಕಿದ ಪ್ರಯಾಣಿಕರು, ಇನ್ನು ಸಾಕಷ್ಟು ಪ್ರಯಾಣಿಕರು ಕೂಡ ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಓಕೆ ತಗೊಳ್ಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಏನಾಗ್ತಾ ಇದೆ? ಇನ್ನು ಅಲ್ಲಿ ಪ್ರಯಾಣಿಕರನ್ನ ಹೊರತೆಗೆಯಲು ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಹೊರತೆಗೆದ್ರ ಹೇಗೆ ನಡೀತಾ ಇದೆ ಕಾರ್ಯಾಚರಣೆ? ಖಂಡಿತವಾಗಿಯೂ ಅಂಕಿತ, ಈಗಾಗಲೇ ಏನೋ ಒಂದು 3/4 ಗಂಟೆ ಕೂಡ ಆಯ್ತು. ಅಂದ್ರೆ ಒಂದು 45 ನಿಮಿಷಕ್ಕೂ ಹೆಚ್ಚು ಕೂಡ ಆಗಿರುವಂತದ್ದು. ಇದ್ರು ಕೂಡ ಭಾಗ್ಯ ಅವರನ್ನ ರಕ್ಷಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಏನು ಡ್ರೈವರ್ ಸೀಟ್ ಏನಿರುತ್ತೆ ಅದರ ಹಿಂಭಾಗ ಏನು ಒಂದು ಜಾಗ ಇರುತ್ತೆ, ಅಲ್ಲೂ ಕೂಡ ಕೆಳಗಡೆ ಕೆಲವೊಂದು ಕಬ್ಬಿಣದ ಐಟಮ್ಗಳು ಕೂಡ ಇರುತ್ತೆ. ಅದು ಇಲ್ಲಿ ಜಖಂ ಆಗಿರೋದ್ರಿಂದಾಗಿ ಅಲ್ಲಿ ಕಾಲು ಕಂಪ್ಲೀಟ್ ಆಗಿ ಲಾಕ್ ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ, ಜೊತೆಗೆ ಪೊಲೀಸರಾಗಿರ್ಬೋದು, ಮತ್ತೆ NDRF ಆಗಿರ್ಬೋದು, ಹೀಗೆ ಸಾಕಷ್ಟು ಜನರು ಕೂಡ ಬಂದಿದ್ದಾರೆ. ಹೀಗಿದ್ರು ಕೂಡ ಅವರನ್ನ ರಕ್ಷಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಭಾಗ್ಯ ಅವರನ್ನು ಕೂಡ ನೀವು ನೋಡ್ತಾ ಇರ್ಬೋದು, ಅವರು ಕೂಡ ಕಂಪ್ಲೀಟ್ ಆಗಿ ಅಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಸಾಕಷ್ಟು ಏನೋ ರಕ್ತಸ್ರಾವ ಕೂಡ ಆಗಿರುವಂತದ್ದು ಒಳಭಾಗದಲ್ಲಿ. ಸೊ ಹೀಗಾಗಿ ಅಲ್ಲಿ ಕಾಲಿನ ಭಾಗದಲ್ಲಿ ಕೂಡ ರಕ್ತಸ್ರಾವ ಆಗಿರೋದ್ರಿಂದಾಗಿ ಅವರು ಕೂಡ ಅಳ್ತಾ ಇದ್ದಾರೆ. ಅವರ ತಾಯಿ ಕೂಡ ಅವರಿಗೆ ಧೈರ್ಯ ತುಂಬುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಕೇವಲ ಒಂದು ಸಣ್ಣ ಪುಟ್ಟ ಕಾರ್ಮಿಕರು ಅಂತಾನು ಕೂಡ ಈಗಾಗಲೇ ಪಾಪ ಗೊತ್ತಾಗಿರುವಂತದ್ದು. ಅವರು ಕೂಡ
ಏನು ಬೆಂಗಳೂರಿಗೂ ಕೂಡ ಒಂದು ಜೀವನ ಅರ್ಸಿ ಕೂಡ ಬಂದಿದ್ರು. ಹೀಗಾಗಿ ಅವರು ಕೂಡ ಬೇರೆ ಜಿಲ್ಲೆಯಿಂದ ಕೂಡ ಬಂದು ಇಲ್ಲಿ ಹೋಗ್ತಾ ಇದ್ರು ಅನ್ನೋದು ಕೂಡ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಇವತ್ತು ಬೆಳಗ್ಗೆ KR ಸರ್ಕಲ್ ಅಂದ್ರೆ ಮೆಜೆಸ್ಟಿಕ್ ನಿಂದ ಕೂಡ ಬಸ್ ಅನ್ನ ಹತ್ತಿದ್ದಾರೆ. ಆದ್ರೆ ಇಲ್ಲಿ KR ಸರ್ಕಲ್ ನಲ್ಲಿ ಎಕ್ಸಾಕ್ಟ್ ಆಗಿ ಅವ್ರು ಬರುವಂತ ಸಂದರ್ಭದಲ್ಲಿ ಏಕಾಏಕಿ ಏನು BMTC ಬಸ್ ಏನಿದೆ ಆತ ಕೂಡ ಬಂದು ಮುಂದೆ ಇರುವಂತ ಒಂದು BMTC ಬಸ್ ಕೂಡ ಡಿಕ್ಕಿಯನ್ನ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಘಟನೆ ಆಗಿರುವಂತದ್ದು. ಏನು ಭಾಗ್ಯ ಅವರು ಕೂತಿದ್ದದ್ದು ಡ್ರೈವರ್ ಹಿಂಭಾಗದಲ್ಲಿ. ಸೊ ಹಾಗಾಗಿ ಅವರ ಕಾಲು ಕಂಪ್ಲೀಟ್ ಆಗಿ ಲಾಕ್ ಆಗಿರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ ಅಂತ ಕೂಡ ಗೊತ್ತಾಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲಿ ಸಹ ಏನ್ ನೋಡ್ತಾ ಇದ್ದೀರಾ, ಏನು ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈಗಾಗಲೇ ಸತತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಏನೋ ಕಂಪ್ಲೀಟ್ ಆಗಿ ಅಂದ್ರೆ ಹಾರೆ ಕೋಲ್ ಆಗಿರ್ಬೋದು, ಮತ್ತೆ ಯಾವ್ಯಾವ ಎಕ್ವಿಪ್ಮೆಂಟ್ಸ್ ಗಳು ಬೇಕಾಗತ್ತೆ ಆ ಒಂದು ರಾಡ್ ಅನ್ನ ಏನು ಬಗ್ಸೋದಕ್ಕೆ ಅದೆಲ್ಲವನ್ನು ಕೂಡ ತರಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಿದ್ರು ಕೂಡ ಅಲ್ಲಿ ಯಾವ್ದು ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಜಾಮ್ ಆಗಿರೋದ್ರಿಂದಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಏನು ರೆಸ್ಕ್ಯೂ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ JCB ಅನ್ನು ಕೂಡ ತರಿಸಿದ್ರು. ಅದನ್ನು ಕೂಡ ಏನು ತೆರವನ್ನು ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾದ ಬಸ್ ಅನ್ನ. ಆ ನಂತರ ಅದನ್ನು ಕೂಡ ಸೈಡಿಗೆ ಕಳಿಸಿ ಈಗಾಗಲೇ ಇನ್ನೊಂದು ವಾಹನವನ್ನು ಕೂಡ ತರಿಸಿದ್ದಾರೆ GBA ಕಡೆಯಿಂದ. ಆದ್ರೆ ಬಸ್ ಅನ್ನ ಎತ್ತಿ ಕೆಳಗಡೆಯಿಂದನೂ ಕೂಡ ಆ ಒಂದು ಕಬ್ಣವನ್ನ ಲಾಕ್ ಮಾಡಿ ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ಬೋದಾ ಅಂತಾನು ಕೂಡ ನೋಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಈಗ ಆ ಒಂದು ವೆಹಿಕಲ್ ಕೂಡ ಬಂದಿದೆ. ಭಾಗ್ಯ ಅವರು ಕೂಡ ಸಾಕಷ್ಟು ನರಳಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಸತತ 1 ಗಂಟೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. 1 ಗಂಟೆಯಿಂದನೂ ಕೂಡ ಅವರಿಗೆ ಕಾಲು ಲಾಕ್ ಆಗಿರುವಂತದ್ದು. ಸೊ ಹೀಗಾಗಿ ಅವರು ಕೂಡ ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಹೀಗಾಗಿ ಆಂಬುಲೆನ್ಸ್ಗೂ ಕೂಡ ಈಗಾಗಲೇ ಕರ್ಸಿದ್ದಾರೆ ಪೊಲೀಸರು ಮತ್ತೆ ಇಲ್ಲಿರುವಂತ ಸಿಬ್ಬಂದಿಗಳು. ಆಂಬುಲೆನ್ಸ್ ಅನ್ನು ಕೂಡ ಪ್ರತಿಯೊಬ್ರು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಭಾಗ್ಯ ಅವರನ್ನ ತಕ್ಷಣ ಇಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗೋದಕ್ಕೂ ಕೂಡ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಅವರ ಕಾಲಿನ ಕಾಲಲ್ಲಿ ಇರುವಂತ ಕೆಲವೊಂದು ಬೋನ್ಗಳು ಕೂಡ ಈಗಾಗಲೇ ಫ್ರಾಕ್ಚರ್ ಕೂಡ ಆಗಿರುವಂತದ್ದು. ಜೊತೆಗೆ ಅವರ ನರ ಕೂಡ ಈಗಾಗಲೇ ಕಟ್ ಆಗಿದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಅದನ್ನು ಕೂಡ ಈಗಾಗಲೇ ನೋಡ್ತಾ ಇದ್ದಾರೆ. ಈಗ ಅಗ್ನಿಶಾಮಕ ಸಿಬ್ಬಂದಿಗಳ ಹಿರಿಯ ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಅವರು ಕೂಡ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅವರನ್ನ ಹೊರ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಅವರು ಕೂಡ 1 ಗಂಟೆಯಿಂದ ಕೂತಿರುವಂತ ಜಾಗದಲ್ಲೇ ಕೂತು ನರಳಾಟವನ್ನ ಮಾಡ್ತಿದ್ದಾರೆ, ಅಳ್ತಾ ಇದ್ದಾರೆ, ಕೀರಾಟ ಮಾಡ್ತಾ ಇದ್ದಾರೆ. ಹೀಗಿದ್ರು ಕೂಡ ಅವರಿಗೆ ಯಾವ್ದೇ ರೀತಿಯಾದಂತ ಸ್ಪಂದನೆಗಳು ಅಂದ್ರೆ ಸ್ಪಂದನೆ ಸಿಗ್ತಾ ಇದ್ರು ಕೂಡ ಯಾವುದೇ ರೀತಿಯಂತ ಉಪಯೋಗ ಆಗ್ತಾ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಕಾಲು ಲಾಕ್ ಆಗಿರೋದ್ರಿಂದಾಗಿ ಆ ಒಂದು ಕಬ್ಣ ಏನಿದೆ ಅದನ್ನ ತೆಗೆಯೋದಕ್ಕೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಇಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಕಾಲು ಲಾಕ್ ಆಗಿರೋದ್ರಿಂದಾಗಿ ಅಂದ್ರೆ ಕಾಲು ಮುರಿದಿದೆ ಅಂತಾನು ಕೂಡ ಕೆಲವರು ಕೂಡ ಹೇಳ್ತಾ ಇದ್ರು. ಅವರು ಕೂಡ ಭಾಗ್ಯ ಅವರು ಕೂಡ ಹೇಳ್ತಾ ಇದ್ರು, ಇಲ್ಲ ನನಗೆ ಕಾಲು ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅನ್ನೋ ಮಾತನ್ನು ಕೂಡ ಅವರ ತಾಯಿ ಬಳಿಯಲ್ಲೂ ಕೂಡ ಹೇಳ್ಕೊಳ್ತಾ ಇದ್ರು. ಅವ್ರ ತಾಯಿಯನ್ನು ಕೂಡ ಒಂದು ಧೈರ್ಯ ತುಂಬುವಂತ ಕೆಲಸಕ್ಕೂ ಸಹ ಮುಂದಾಗಿರುವಂತಾನೆ ಹೇಳ್ಬೋದು. ಈಗಾಗಲೇ ದೃಶ್ಯದರ್ಶನ ನೋಡ್ತಾ ಇದ್ದೀರಾ, ಒಂದು ಟೋಯಿಂಗ್ ಮಾಡುವಂತ ವೆಹಿಕಲ್ ಅಂತ ಹೇಳ್ಬೋದು. ದೊಡ್ಡ ಮಟ್ಟದಲ್ಲಿರುವಂತಹ ಹೆವಿ ವೆಹಿಕಲ್ಸ್ ನ ಟೋ ಮಾಡುವಂತ ವೆಹಿಕಲ್ಸ್ ಏನಿದೆ ಅದನ್ನು ಕೂಡ ಈಗಾಗಲೇ ತರ್ತಿದ್ದಾರೆ. ಅದನ್ನು ಕೂಡ ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಿದ್ರು ಕೂಡ ಅದು ಯಾವ್ದು ಕೂಡ ಸಾಧ್ಯವಾಗ್ತಾ ಇಲ್ಲ. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಯಾವ ರೀತಿಯಾಗಿ ಅದನ್ನ ತೆಗಿಬಹುದು ಅಂತ ಹೇಳಿ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಇರುವಂತ ಟೀಮ್ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೂ ಕೂಡ ಬಂದಿರುವಂತದ್ದು. ಅವರು ಕೂಡ ಎಲ್ಲಾ ರೀತಿಯಾದಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಶ್ರಮ ಆಗ್ತಾ ಇದ್ದಾರೆ. ಪೊಲೀಸರು ಕೂಡ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ದೃಶ್ಯ ಸಹ ನೋಡ್ತಾ ಇರ್ಬೋದು. ಅಂದ್ರೆ KR ಸರ್ಕಲ್ ಅಂದ್ರೆ ಯಾವಾಗಲೂ ಕೂಡ ಜಾಮ್ ಆಗಿರುವಂತ ಪ್ರದೇಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ 9-9:30 ಗಂಟೆ ಇರೋದ್ರಿಂದಾಗಿ ಅಲ್ಲಿ ಪ್ರತಿಯೊಬ್ರು ಕೂಡ ಓಡಾಡುವಂತ ಸಮಯ ಇದು. ವೆಹಿಕಲ್ ಯಾವಾಗಲೂ ಕೂಡ ಜಾಮ್ ಇರುತ್ತೆ. ಈಗಲೂ ಕೂಡ ಇಲ್ಲಿ ಪೊಲೀಸರು ಸಂಬಂಧಿತ ಆಗಿ ತೆಗೆಯುವಂತ ಕಳಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದಾರೆ. ಈಗಾಗಲೇ ಎಲ್ಲರಿಗೂ ಕೂಡ ಜಾಮ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಅಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇನ್ನೂ ಜಾಸ್ತಿ ಜನ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬಂದಿರುವಂತದ್ದು. ಅವರು ಕೂಡ ಸತತ ಪ್ರಯತ್ನದಲ್ಲೂ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಯಾರಿಗೂ ಕೂಡ ಅಸಾಧ್ಯ ಅಂತಾನೆ ಹೇಳ್ಬೋದು ಈ ರೀತಿಯಾದಂತ ಒಂದು ಘಟನೆ. ಇಷ್ಟೊತ್ತಿಗಾಗ್ಲೇ ಎಲ್ಲ ಕ್ಲಿಯರ್ ಆಗ್ಬೇಕಾಗಿತ್ತು. ಆದ್ರೆ ನಿಜಕ್ಕೂ ಕೂಡ ದುರದೃಷ್ಟ ಅಂತಾನೆ ಹೇಳ್ಬೋದು ಪಾಪ ಭಾಗ್ಯ ಅವ್ರದ್ದು. ಯಾಕಂದ್ರೆ ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಜನರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಹೀಗಿದ್ರು ಕೂಡ ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ಅವರಿಗೆ ಹೊರ ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೇ ಇದಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಈಗಾಗಲೇ ವಿಧಾನಸೌಧ ಪೊಲೀಸರು ಕೂಡ ಇಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಮತ್ತೆ ಇಲ್ಲಿರುವ ಅಲ್ಸೂರ್ ಗೇಟ್ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ.
ಅವರೆಲ್ಲರೂ ಕೂಡ ಬಂದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಅವರನ್ನ ಏನು ರಕ್ಷಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ಒಂದ್ ರೀತಿ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಜಾಮ್ ಆಗಿರೋದ್ರಿಂದಾಗಿ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿರೋದ್ರಿಂದಾಗಿ ಪ್ರತಿಯೊಬ್ಬರನ್ನು ಕೂಡ ಈಗಾಗ್ಲೇ ಆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತಿರುವಂತದ್ದು. ಅವರು ಕೂಡ ಈಗಾಗ್ಲೇ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಅದನ್ನೆಲ್ಲವನ್ನು ಕೂಡ ಏನು ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ. ಹಾಗಿದ್ರೂ ಕೂಡ ಆ ಒಂದು ಕಬ್ಬಣವನ್ನ ಮಾತ್ರ ಇಲ್ಲಿ ಮುರಿಯೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಜಾಮ್ ಆಗಿದೆ. ಜಾಮ್ ಆಗಿರೋದ್ರಿಂದಾಗಿ ಆ ಒಂದು ಕಬ್ಬಣವನ್ನ ಸಾಕಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಅದನ್ನ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಅದನ್ನು ಕೂಡ ಈಗಾಗಲೇ ತೆಗೆಯುವಂತ ಕೆಲಸಕ್ಕೆ ಆಗಿನೂ ಕೂಡ ಶ್ರಮವನ್ನ ವಹಿಸ್ತಾ ಇದ್ದಾರೆ. ಆದ್ರೂ ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ ಪೊಲೀಸರು ಪ್ರತಿಯೊಬ್ರು ಕೂಡ ಇಲ್ಲಿ ಏನು ಎಲ್ಲಾ ರೀತಿಯಾದಂತ ಸಿದ್ಧತೆ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿಯಾಗಿ ಪ್ರಯತ್ನ ಕೂಡ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಅದನ್ನ ಹೊರ ತೆಗಿಲಿ ಅಂತಾನು ಕೂಡ ಎಲ್ಲರೂ ಕೂಡ ಇಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ತೊಂದರೆ ಆಗಿದೆ. ಅವರ ಕಾಲಿಗೆ ಪೆಟ್ಟಾಗಿದೆ, ಗಾಯ ಆಗಿದೆ, ರಕ್ತಸ್ರಾವ ಆಗಿದೆ. ಏನು ಆಂಬುಲೆನ್ಸ್ ಕೂಡ ಬಂದಿರುವಂತದ್ದು. ಪ್ರತಿಯೊಬ್ರು ಕೂಡ ಆ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ತೊಡಗಿರುವಂತದ್ದು. ಸದ್ಯ ಅವರನ್ನ ಯಾವಾಗ ಹೊರ ತೆಗಿತಾರೆ ಅಂತಾನು ಕೂಡ ಕಾಯ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಅವರನ್ನ ಹೊರ ತೆಗೆಯುವಂತ ಕೆಲಸಕ್ಕೆ ಆಗಿರುವಂತದ್ದು. ಈಗಾಗಲೇ ದೃಶ್ಯ ನೋಡ್ತಾ ಇರ್ಬೋದು. ಅವರನ್ನು ಕೂಡ ಹೊರ ತೆಗೆದು ಕರ್ಕೊಂಡು ಹೋಗುವಂತ ಕೆಲಸಕ್ಕೂ ಸಹ ಮುಂದಾಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಅವರನ್ನ ಕೂಡ ಆಂಬುಲೆನ್ಸ್ ಅಲ್ಲಿ ಕೂಡ ಕರ್ಕೊಂಡು ಹೋಗಿ ಆನಂತರ ಅಲ್ಲಿಂದ ಏನು ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗಿ ಆನಂತರ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ಬೋದು. ಅಂದ್ರೆ ಈಗಾಗಲೇ ಕಾಲು ನೋಡ್ತಾ ಇರ್ಬೋದು. ಕಾಲಿಗೂ ಕೂಡ ಕಂಪ್ಲೀಟ್ ಆದಂತ ಒಂದು ಗಾಯಗಳಾಗಿರುವಂತದ್ದು. ಅವ್ರಿಗೂ ಕೂಡ ಈಗಾಗಲೇ ಆ ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆ ಆಗಿರುವಂತದ್ದು ದೃಶ್ಯದಲ್ಲಿ ಏನು ನೋಡ್ತಾ ಇದ್ರೆ. ಈಗ ಅವರನ್ನು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಕೆಲ್ಸಕ್ಕೆ ಸಹ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಅಂದ್ರೆ ಟ್ರಾಫಿಕ್ ಫ್ರೀ ಮಾಡ್ಕೊಂಡು ಅವರನ್ನು ಕೂಡ ಕಳಿಸೋದಕ್ಕೂ ಕೂಡ ಮುಂದಾಗ್ತಾರೆ ಅಂತ ಹೇಳಿ ಗೊತ್ತಾಗಿದ್ದಾರೆ. ಆಗ್ಲೇ ದೃಶ್ಯದ ಸಹ ನೋಡ್ತಾ ಇರ್ಬೋದು. ಅಳ್ತಾ ಇದ್ದಾರೆ. ಅವರ ತಾಯಿ ಕೂಡ ಅವರಿಗೆ ಧೈರ್ಯ ಹೇಳುವಂತ ಕೆಲಸ ಮುಂದಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಪೆಟ್ಟಾಗಿದೆ ಅವರ ಕಾಲಿಗೂ ಕೂಡ. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಅವರ ಕಾಲಿ ಪೆಟ್ಟಾಗಿರುವಂತದ್ದು. ಸೊ ಹೀಗಾಗಿ ಅವರ ಕಾಲಿಗೆ ಈಗಾಗಲೇ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮತ್ತೆ ಫಸ್ಟ್ ಏಡ್ ಅನ್ನು ಕೂಡ ಈಗಾಗಲೇ ಕೊಡ್ಲಾಗಿರುವಂತದ್ದು. ಫಸ್ಟ್ ಏಡ್ ಅನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಕೆಲವೊಬ್ರು ಅವರ ಸಂಬಂಧಿಕರು ಕೂಡ ಇದ್ದಾರೆ. ಅವರನ್ನು ಕೂಡ ಕರ್ಕೊಂಡು ಹೋಗುವಂತ ಕೆಲಸಕ್ಕ ಸಹ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಏನು ಪ್ರತಿಯೊಬ್ರು ಕೂಡ ಈಗಾಗಲೇ ಏನು ಆಂಬುಲೆನ್ಸ್ ಅಲ್ಲಿ ಅವರ ಸಂಬಂಧಿಕರು ಕೂಡ ಇರುವಂತದ್ದು. ಈಗಾಗಲೇ ಆಸ್ಪತ್ರೆಗೆ ಕೂಡ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅಲ್ಲೂ ಕೂಡ ಎಲ್ಲ ರೀತಿಯಂತ ಸಿದ್ಧತೆ ಮಾಡಿದ್ದಾರೆ. ಏನು ಬೆಡ್ ಆಗಿರ್ಬೋದು ಮತ್ತೆ ಪ್ರತಿಯೊಂದನ್ನು ಕೂಡ ಅಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಆಂಬುಲೆನ್ಸ್ ಕೂಡ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆ ಕಡೆಗೂ ಕೂಡ ಈಗಾಗಲೇ ಹೊರಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ದೃಶ್ಯದ ಸಹ ನೋಡ್ತಾ ಇರ್ಬೋದು. ಅವರು ಕೂಡ ಆಸ್ಪತ್ರೆಗೆ ಹೋಗಿ ಅವರಿಗೆ ಬೇಕಾದಂತ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಇನ್ನು ಈಗಾಗಲೇ ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಬಸ್ ನ ಒಳಭಾಗದಲ್ಲಿ ಕೂಡ ನಾನು ತೋರಿಸುವಂತ ಕೆಲಸ ಮಾಡ್ತೀನಿ. ಈಗಾಗಲೇ ಯಾವ ರೀತಿಯಾಗಿ ಜಾಮ್ ಆಗಿತ್ತು ಅಂತ ಹೇಳಿ ಈಗ ದೃಶ್ಯದಲ್ಲಿ ಏನ್ ನೋಡ್ತೀರಾ. ಈ ರೀತಿಯಾಗಿ ಮುಂದೆ ಇದ್ದಂತ ಏನು ಬಸ್ಸಿಗೆ ಬಂದು ಇವರು ಕೂಡ ಡಿಕ್ಕಿ ಹೊಡೆದಿರುವಂತದ್ದು. ಈಗ ಕಂಪ್ಲೀಟ್ ಆಗಿ ಅಲ್ಲಿ ಕೆಳಗಡೆ ಇರುವಂತಹ ಏನು ಕಬ್ಬಣ ಏನ್ ಕಾಣಿಸ್ತಾ ಇದೆ ಅದು ಜಾಮ್ ಆಗಿದ್ರಿಂದಾಗಿ ಅಲ್ಲಿಂದ ಅವರ ಕಾಲು ಕಂಪ್ಲೀಟ್ ಆಗಿ ಲಾಕ್ ಆಗಿತ್ತು. ಸೊ ಹೀಗಾಗಿ ಅದನ್ನು ಕೂಡ ತೆಗೆಯೋದಕ್ಕೂ ಕೂಡ ಹರಸಾಹಸವನ್ನ ಪಡ್ಬೇಕಾಯ್ತು. ಈಗಾಗಲೇ ಅವರನ್ನು ಕೂಡ ಕರ್ಕೊಂಡು ಹೋಗುವಂತ ಕೆಲಸ ಹಾಕಿ ಮುಂದಾಗಿರುವಂತದ್ದು. ಡ್ರೈವರ್ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಮತ್ತೆ ಇನ್ನೊಂದಿಬ್ರು ಪ್ರಯಾಣಿಕರಿಗೂ ಕೂಡ ಗಾಯಗಳಾಗಿತ್ತು ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಪೊಲೀಸರು ಆಗಿರ್ಬೋದು ಮತ್ತೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಆಗಿರ್ಬೋದು ಎಲ್ಲರೂ ಕೂಡ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂತದ್ದು. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳೇನಿದ್ದಾರೆ ಅವರು ಕೂಡ ಈಗಾಗಲೇ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಇಲ್ಲಿಂದ ಬಸ್ ಅನ್ನ ತೆರವು ಮಾಡುವ ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಆದಂತ ಒಂದು ಆಕ್ಸಿಡೆಂಟ್ ಇದೆ. ಇದರಿಂದಾಗಿ ಇಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗುವಂತ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಗ್ಲಿಂದನೂ ಕೂಡ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೂ ಕೂಡ ಏನು ಆಗ್ತಾ ಇರ್ಲಿಲ್ಲ. ಈಗ ಬಹುತೇಕವಾಗಿ ರಕ್ಷಣಾ ಕಾರ್ಯಾಚರಣೆ 1 ಗಂಟೆಯಿಂದ ಕೂಡ ಸಾಗಿತ್ತು. ಹೀಗಾಗಿ
ಕಂಪ್ಲೀಟ್ ಆಗಿ ಎಲ್ಲ ಮುಗಿದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಎಲ್ಲವೂ ಕೂಡ ರಕ್ಷಣೆ ಕಾರ್ಯಾಚರಣೆ ಎಲ್ಲವೂ ಕೂಡ ಮುಗಿಯುತ್ತೆ ಅಂತಾನೆ ಹೇಳ್ಬೋದು ಅಂಕಿತ. ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಇನ್ನು ಭೀಕರ ಅಪಘಾತ ಸಂಭವಿಸಿ ಇಲ್ಲಿ ಮಹಿಳೆಯನ್ನ ಸುರಕ್ಷಿತವಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ. ಮಹಿಳೆಯನ್ನ ತಕ್ಷಣ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಕೆಆರ್ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ, ಕಾಲು ಮುರಿದಿರುವ ಆತಂಕದಲ್ಲಿ ಆ ಮಹಿಳೆ ಅಳ್ತಾ ಇದ್ರು. ಇನ್ನು ಬಸ್ ಸೀಟ್ನಡಿ ಸಿಲುಕಿಕೊಂಡಿದ್ದ ಮಹಿಳೆಯ ಕಾಲು ಸ್ವಲ್ಪ ಗಾಯಗಳಾಗಿದ್ದಾವೆ. ಇನ್ನು ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಈ ಘಟನೆ ನಡೆದಿದೆ. ಇನ್ನು ಮಹಿಳೆಯ ಕಾಲನ್ನು ಹೊರತೆಗೆಯೋದಕ್ಕೆ ಅಗ್ನಿಶಾಮಕ ದಳದವರು ಹಾಗೆ ಸಿಬ್ಬಂದಿಗಳು ಸಿಕ್ಕಾಪಟ್ಟೆ ಸರ್ಕಸ್ ಅನ್ನ ಮಾಡಿದ್ರು. ಇನ್ನು 45 ನಿಮಿಷಗಳ ಕಾಲ ಆ ಮಹಿಳೆಯ ಕಾಲನ್ನು ಹೊರತೆಗೆಯೋದಕ್ಕೆ ಟೈಮ್ ತೆಗೆದುಕೊಂಡಿರುವಂಥದ್ದು.